ಸೊ ಇವತ್ತಿನ ಮೂರನೇ ಸುದ್ದಿ ರಾಜ್ಯ ಉಪಚುನಾವಣೆಗೆ ಸಂಬಂಧಪಟ್ಟಿದ್ದು. 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಇದರ ಪರಿಣಾಮ ಏನು, ಯಾವ್ಯಾವ ಪಕ್ಷದ ಮೇಲೆ ಯಾವ ಪರಿಣಾಮ ಬೀರುತ್ತೆ? ರಾಜ್ಯದಲ್ಲಿರೋದು 3 ಪಕ್ಷಗಳೇ, ಕಾಂಗ್ರೆಸ್, BJP ಮತ್ತು JDS ಒಂದು ರೀತಿಯಲ್ಲಿ ಈ ಚುನಾವಣೆಯಿಂದ ಹೊರಗಡೆನೇ ಉಳಿದಿತ್ತು. ಕುಮಾರಣ್ಣ ಹೋಗಿ ಭಾಷಣ ಮಾಡಿ ಬಂದರು, ಪ್ರಚಾರ ಮಾಡಿ ಬಂದರು. ಆದರೆ ಅದನ್ನು ಮೀರಿ ಅದು ಅವರು ಮೈತ್ರಿ ಅಭ್ಯರ್ಥಿ ಆಗಿರಲಿಲ್ಲ. ಇಬ್ಬರು ನಿಂತು ಬಿದ್ದವರು BJP ಅಭ್ಯರ್ಥಿಗಳು. ಸೊ ಆದರೆ BJP ಮೇಲೆ ಯಾವ ಪರಿಣಾಮ ಅನ್ನೋದನ್ನು ನಾನು ಇನ್ನೊಂದು ಸಂದರ್ಭದಲ್ಲಿ ವಿಶ್ಲೇಷಣೆ ಮಾಡಿದ್ದೀನಿ. ಈಗ ಕಾಂಗ್ರೆಸ್ಸಿಗೆ ಸಂಬಂಧಪಟ್ಟರೆ ಇದು ಯಾವ ಪರಿಣಾಮವನ್ನು ಬೀರುತ್ತೆ? ಯಾಕೆಂದರೆ ಕಾಂಗ್ರೆಸ್ನ ಬೆಳವಣಿಗೆಗಳನ್ನು ಮಾತನಾಡುವಾಗ, ಪರಿಣಾಮದ ಬಗ್ಗೆ ಮಾತನಾಡುವಾಗ, ಒಂದು ಸಿದ್ದರಾಮಯ್ಯ ಗುಂಪು, ಇನ್ನೊಂದು DK ಶಿವಕುಮಾರ್ ಗುಂಪು ಅಂತಲೇ ಮಾತಾಡಬೇಕು. ಆ ಫೈಟ್ ಇದ್ದೇ ಇದೆ ಅಂತ. ಸೊ ಈ ಚುನಾವಣಾ ಫಲಿತಾಂಶ ಈ ಒಂದು ಹೋರಾಟದ ಮೇಲೆ, ಅಧಿಕಾರ ಹಂಚಿಕೆಯ ಪ್ರಶ್ನೆಯ ಮೇಲೆ, ಅಧಿಕಾರವನ್ನು ಪಡೆದುಕೊಳ್ಳುವುದು ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಮುಖ್ಯವಾದ್ದು. ನಿನ್ನೆಯಿಂದ ಇವತ್ತು ಕೂಡ ಚರ್ಚೆ ಪ್ರಾರಂಭ ಆಯಿತು. ಕಾಂಗ್ರೆಸ್ನ ಹಲವು ನಾಯಕರುಗಳು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದರು. ಇವತ್ತು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಗೊಂದಲ ಹೆಚ್ಚು ಕಾಲ ಇರಲ್ಲ, ಗೊಂದಲ ಬಗೆಹರಿಯುತ್ತೆ, ಕಾಂಗ್ರೆಸ್ ಹೈಕಮಾಂಡರು ಏನು ಗೊಂದಲವನ್ನು ಬಗೆಹರಿಸ್ತಾರೆ ಅಂತ. ನಿನ್ನೆ ಕೂಡ ಈ ಮಾತು ಕೇಳಿ ಬರ್ತಾ ಇತ್ತು. ಎಸ್ಪೆಷಲಿ DK ಶಿವಕುಮಾರ್ ಅವರ ಗುಂಪಿನ ಶಾಸಕರುಗಳು ಅವರು ಇವರು ಖಾಸಗಿಯಾಗಿ ಪ್ರತಿಕ್ರಿಯೆ ನೀಡ್ತಾ ಇದ್ದರು. 15ನೇ ತಾರೀಕು ನಂತರ ಮೋಸ್ಟ್ಲಿ ದೆಹಲಿ ವರಿಷ್ಠರು ಸಿದ್ದರಾಮಯ್ಯ ಮತ್ತು DK ಇಬ್ಬರನ್ನು ದೆಹಲಿಗೆ ಕರೀಬಹುದು ಅಂತ, ಕರೀತಾರೆ ಅಂತ ಆ ವಿಶ್ವಾಸ ಸ್ಟಿಲ್ DK ಶಿವಕುಮಾರ್ ಅವರ ಗುಂಪಿನಲ್ಲಿ ಇದೆ. 15ನೇ ತಾರೀಕು DK ಶಿವಕುಮಾರ್ ಅವರ ಹುಟ್ಟುಹಬ್ಬ ಇದೆ. ಹುಟ್ಟುಹಬ್ಬದ ಗಿಫ್ಟನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಡುತ್ತೆ ಅನ್ನೋದು ಅವರ ನಂಬಿಕೆ. ಆದರೆ ಪರಿಸ್ಥಿತಿ ಅಷ್ಟು ಸರಳ ಆಗಿಲ್ಲ. ಸೊ 10ನೇ ತಾರೀಕು ಹೊತ್ತಿಗೆ ಕೇರಳದಲ್ಲಿ ಮುಖ್ಯಮಂತ್ರಿ ಆಯ್ಕೆ ಪ್ರಕ್ರಿಯೆ ಎಲ್ಲ ಮುಗಿದಿರುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಸ್ವಲ್ಪ ಬಿಡುವಾಗಿರ್ತಾರೆ. ಅದರ ಜೊತೆಗೆ ಈಗ ತಮಿಳುನಾಡಿನ ಪಾಲಿಟಿಕ್ಸ್ನಲ್ಲೂ ಪಾಲ್ದಾರಾದರೆ ಅಲ್ಲೂ 2 ರಾಜ್ಯಗಳಲ್ಲಿ ಅಧಿಕಾರ ಬಂದು ಇನ್ನೊಂದಿಷ್ಟು ಹುಮ್ಮಸ್ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇರ್ತಾರೆ. ಆದ್ದರಿಂದ 10ರ ನಂತರ ಅವರು ಒಂದು ತೀರ್ಮಾನವನ್ನು ತೆಗೆದುಕೊಳ್ಬಹುದು ಅನ್ನುವ ನಿರೀಕ್ಷೆ ಏನಿದೆ ಅದು DK ಶಿವಕುಮಾರ್ ಅವರ ಗುಂಪಿನಲ್ಲಿ ಇದೆ. ಆದರೆ ಸಿದ್ದರಾಮಯ್ಯನವ್ರ ಗುಂಪು ಈ ಬಗ್ಗೆ ತಲೆ ಕೆಡಿಸ್ಕೊಂಡಾಗ ಕಾಣ್ತಾ ಇಲ್ಲ. ಅದರ ಜೊತೆಗೆ ಇವತ್ತು ಬಂದ ಮಾಹಿತಿಯ ಪ್ರಕಾರ ಹಿರಿಯ ಶಾಸಕರ ಗುಂಪು ಏನಿದೆ, ಅಶೋಕ್ ಪಟ್ಟಣ್ ಅವರ ಜೊತೆ ಅವರ ನಾಯಕತ್ವದ ಗುಂಪು, ಅವರು ಮತ್ತೆ ದೆಹಲಿಗೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ. ದೆಹಲಿಗೆ ಹೋಗ್ಬಿಟ್ಟು ಸಚಿವ ಸಂಪುಟ ವಿಸ್ತರಣೆಗೆ ಅವಕಾಶ ಕೊಡಿ ಅನ್ನುವ ಒತ್ತಡವನ್ನು ಅವರು ಹೇರಲಿದ್ದಾರೆ. ಸೊ ಈ ಒತ್ತಡಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದು ಕರ್ನಾಟಕದ ರಾಜಕಾರಣದ ಒಟ್ಟಾರೆ ಬೆಳವಣಿಗೆಯ ದಿಕ್ಸೂಚಿಯಾಗಲಿದೆ ಅಂತ. ಈಗಾಗಲೇ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಬಿಟ್ಟಿದ್ದಾರೆ, ತಕ್ಷಣ ನಾಯಕತ್ವದ ಬದಲಾವಣೆ ಪ್ರಶ್ನೆ ಇಲ್ಲ ಅಂತ. ಸೊ ಆದ್ದರಿಂದ ನಾಯಕತ್ವದ ಬದಲಾವಣೆಯ ಪ್ರಶ್ನೆ ಇಲ್ಲದಿದ್ದರೆ ಆಗ ಸಚಿವ ಸಂಪುಟ ಪುನಾರಚನೆಯ ಪ್ರಶ್ನೆ ಮುಂದಕ್ಕೆ ಬರುತ್ತೆ. ಇದಕ್ಕಾದರೂ ಅವಕಾಶ ಕೊಡ್ತಾರಾ ಈಗ ಅಂತ. ಯಾಕೆಂದರೆ ಈ 2 ಕ್ಷೇತ್ರಗಳಲ್ಲಿ ಗೆಲ್ಲುವ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಗೆಲುವಿನ ಒಂದು ಗರಿ ಅವರ ಕಿರೀಟಕ್ಕೆ ಬಂದಿದೆ. ಈ ಕೀರ್ತಿ ಯಾರಿಗೆ ಸಲ್ಲಬೇಕು ಅಂತ ಅಂದರೆ ಫಸ್ಟ್ ಅದು ಮುಖ್ಯಮಂತ್ರಿಗಳೇ, ನನ್ನ ಸರ್ಕಾರ ಅಂತ ಹೇಳ್ತಾರೆ. ಅದ್ರ ಜೊತೆ KPCC ಅಧ್ಯಕ್ಷರ ಪಾಲು ಇರುತ್ತೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದ್ದರಿಂದ ಈ ಗೆಲುವೇನಿದೆ, ಈ ಗೆಲುವು ಸರ್ಕಾರವನ್ನು ಇನ್ನಷ್ಟು ಸುಭದ್ರಗೊಳಿಸಬಹುದು ಅಂತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧಿಕಾರಕ್ಕಿದ್ದ ಚಾಲೆಂಜ್ ಇದೆಯಲ್ಲ, ಆ ಚಾಲೆಂಜು ಸ್ವಲ್ಪ ಮಟ್ಟಿಗೆ ದುರ್ಬಲ ಆಗಬಹುದು ಅಂತಲೂ ಅನಿಸುತ್ತೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರು ಸುತ್ತಮುತ್ತ ಇದ್ದವರಿದ್ದಾರಲ್ಲ, ಅವರು ಬಹಳ ಜನರಿಗೆ ಶಕ್ತಿ ಬಂದಂತೆ ಕಾಣುತ್ತೆ. ಸೊ ಮೊದಲನೇದಾಗಿ ಹಿರಿಯ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರು ಬಾಗಲಕೋಟೆಯಲ್ಲಿ ಟೊಂಕ ಕಟ್ಟಿ ನಿಂತು ಪಕ್ಷದ ಅಭ್ಯರ್ಥಿ ಗೆಲ್ಲಿಸೋದರಲ್ಲಿ ಕೆಲಸ ಮಾಡೋದು, ಅದು ಅವರನ್ನು ಇನ್ನಷ್ಟು ಬಲಪಡಿಸ್ತು. ಅದಾದಮೇಲೆ ಅವರು ಆಡಿರುವ ಮಾತಿದೆಯಲ್ಲ, ಅದು ಭಾಳ ಮುಖ್ಯವಾದ್ದು. ಏನು ಅಂದರೆ ಅಹಿಂದ ರಾಜಕಾರಣ. ಆದ್ದರಿಂದ ಈ ಚುನಾವಣಾ ಫಲಿತಾಂಶದಿಂದ ಅಹಿಂದವನ್ನು ರಿಪ್ರೆಸೆಂಟ್ ಮಾಡುವಂಥ ನಾಯಕರಿಗೆ ಹೆಚ್ಚಿನ ಶಕ್ತಿ ಬಂದಂತೆ ನನಗೆ ಅನಿಸುತ್ತೆ. ಇನ್ನು 2ನೇದಾಗಿ ಜಮೀರ್ ಅಹಮದ್ ಖಾನ್ ಅವರು. ಸೊ ಜಮೀರ್ ಅವರ ಇಡೀ ಅವರ ಮೇಲೆ ಒಂದು ರೀತಿಯ ತೂಗುಗತ್ತಿ ಇತ್ತು. ಆ ತೂಗುಗತ್ತಿ ಈಗ ದೂರ ಆಗುತ್ತೆ. ಅವರು ದಾವಣಗೆರೆಯಲ್ಲಿ ಏನು ಮಾಡಿದ್ರು ಬಿಟ್ಟರು ಅನ್ನೋಕ್ಕಿಂತ ಅವರು ಇದರಲ್ಲಿ
ಕೇರಳದಲ್ಲಿ ಮಾಡಿರುವ ಕೆಲಸ ಬಹಳಷ್ಟು ಎಪ್ರಿಸಿಯೇಷನ್ನಿಗೆ ಕಾರಣ ಆಗಿದೆ. ಅಲ್ಲಿ ಅತಿ ಹೆಚ್ಚು ಮುಸ್ಲಿಮರು ಆಯ್ಕೆಯಾಗಿದ್ದಾರೆ ಕೇರಳದಿಂದ. ಮುಸ್ಲಿಂ ಲೀಗಿನ ಸುಮಾರು 21 ಜನ ಗೆದ್ದು ಬಂದಿದ್ದಾರೆ. ಅದರ ಜೊತೆಗೆ ಈಗ ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ಏನು ಇಂಡಿಯನ್ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ನಡುವೆ ಏನು ಮಾತುಕತೆ ನಡೀಬೇಕು, ಅದರಲ್ಲೂ ಕೂಡ ಜಮೀರ್ ಮಹತ್ವದ ಪಾತ್ರವನ್ನು ನಿರ್ವಹಿಸುವ ಚಾನ್ಸಸ್ ಇದೆ. ಈಗಾಗಲೇ ಕೆ ಸಿ ವೇಣುಗೋಪಾಲ್ ಅವರು ಜಮೀರ್ ಅವರಿಗೆ ಸೂಚನೆ ಕೊಟ್ಬಿಟ್ಟು ಕೇರಳಕ್ಕೆ ಹೋಗಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಜೊತೆ ಮಾತುಕತೆ ಆಡಿ ಅವರಿಗೆ ಅಧಿಕಾರದಲ್ಲಿ ಎಷ್ಟು ಪಾಲು ಬೇಕು, ಎಷ್ಟು ಸಚಿವ ಸ್ಥಾನ ಬೇಕು, ಅದರ ಬಗ್ಗೆ ಚರ್ಚೆ ನಡೆಸಿ ಅನ್ನೋ ಸೂಚನೆ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಜಮೀರ್ ಕೇರಳಕ್ಕೆ ತೆರಳಿದ್ದಾರೆ. ಆದರೆ ಕೇರಳಕ್ಕೆ ಹೋಗೋದು ಮಾತ್ರ ಅಲ್ಲ, ಅವರು ಇನ್ನಷ್ಟು ಪ್ರಬಲರಾಗಿದ್ದು ಮತ್ತು ಕೇವಲ ಕರ್ನಾಟಕದ ಮುಸ್ಲಿಂ ನಾಯಕರಾಗಿದ್ದವರು ರಾಷ್ಟ್ರ ಮಟ್ಟದ ಒಬ್ಬ ಮುಸ್ಲಿಂ ನಾಯಕರಾಗಿ ಬೆಳೆಯುವ ಸಾಧ್ಯತೆ ಮತ್ತು ಅದರ ಸುಳಿವು ಈ ಬೆಳವಣಿಗೆಯಿಂದ ಕಾಣ್ತಾ ಇದೆ. ಸೊ ಅದರಿಂದ ಯು ಸಿ ದಟ್ ಸಿದ್ದರಾಮಯ್ಯನವರು ಸುತ್ತಮುತ್ತ ಇರುವ ಸಿದ್ದರಾಮಯ್ಯನವರು ಹೆಚ್ಚು ಪವರ್ಫುಲ್ ಆಗಿದ್ದಾರೆ. ಅವ್ರನ್ನ ಬಾಡಿ ಲ್ಯಾಂಗ್ವೇಜ್ ನೋಡ್ಬೋದು. ನಿನ್ನೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಅವರ ಜೊತೆಗೆ KPCC ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಆದ ಡಿ ಕೆ ಶಿವಕುಮಾರ್ ಇದ್ದರು. ಆದರೆ ಹೆಚ್ಚು ಹುಮ್ಮಸ್ಸಿನಲ್ಲಿ ಇದ್ದವರು ಮುಖ್ಯಮಂತ್ರಿಗಳು. ಡಿ ಕೆ ಶಿವಕುಮಾರ್ ಅಷ್ಟು ಹುಮ್ಮಸ್ಸಿನಲ್ಲಿ ಇರಲಿಲ್ಲ, ಮುಖ್ಯಮಂತ್ರಿಗಳ ಜೊತೆ ಹಾಗೆ ಕೂತಿದ್ದರು. ಆದರೆ ಮುಖ್ಯಮಂತ್ರಿ ಹಾಗಿರಲ್ಲ, ಒಂಥರ ಜಯ ಇದೆಯಲ್ಲ, ಆ ಜಯ ಅನ್ನುವುದು ಆ ರೀತಿ ಒಂದು ಶಕ್ತಿಯನ್ನು ಕೊಡುತ್ತೆ ಕಾಣುತ್ತೆ. ಅಂದರೆ ಕಳೆದ ಕೆಲವು ದಿನಗಳಿಂದ ಮೌನವಾಗಿ ಇದ್ದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಈಗ ಮೌನದಿಂದ ಹೊರಗೆ ಬಂದಂತೆ ಕಾಣುತ್ತೆ. ಅವರ ಕ್ಯಾಂಪ್ನವರ ಪ್ರಕಾರ ಈ ಜಯ ಇದೆಯಲ್ಲ, ಈ ಎರಡೂ ಉಪಚುನಾವಣೆಯಲ್ಲಿ ಗೆದ್ದಿರುವುದು ಸಿದ್ದರಾಮಯ್ಯನವರ ಕೈಯನ್ನು ಇನ್ನಷ್ಟು ಬಲಪಡಿಸುತ್ತೆ ಅಂತ ಅವರು ಬೆಂಬಲಿಗರು ನಂಬಿದ್ದಾರೆ. ಸೊ ಆ ಒಂದು ಆತ್ಮವಿಶ್ವಾಸ ನಿನ್ನೆಯಿಂದ ಮುಖ್ಯಮಂತ್ರಿಗಳ ಮುಖದಲ್ಲಿ ಕಾಣ್ತಾ ಇತ್ತು. ಇನ್ನು ಉಳಿದಂತೆ ಯಾರ್ಯಾರು ಕ್ಲೇಮ್ ಮಾಡ್ಕೊತಿದ್ದಾರೆ, ದಾವಣಗೆರೆ ಗೆಲ್ಲೋದಕ್ಕೆ ನಾನೇ ಕಾರಣ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಲೇಮ್ ಮಾಡ್ಕೊಳ್ಳೋದು, ಇನ್ನೊಬ್ರಿಗೆ ವಾಟ್ ಎವರ್ ಇಟ್ ಮೇ ಬಿ, ಎಲ್ಲ ಜಯಿಸಿದ ಮೇಲೆ ಜನ ಎಲ್ಲ ನಾನೇ ಗೆಲ್ಲಿಸಿದ್ದು ಅಂತ ಹೇಳೋದು ಸಾಮಾನ್ಯವಾದದ್ದು. ಆದರೆ ಒಟ್ಟಾರೆಯಾಗಿ ಈ ಬೆಳವಣಿಗೆ ಏನಿದೆ ಸಿದ್ದರಾಮಯ್ಯನವರ ಗುಂಪಿಗೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟಂತೆ ಕಾಣುತ್ತೆ. ಡಿ ಕೆ ಶಿವಕುಮಾರ್ ಸ್ವಲ್ಪ ದುರ್ಬಲರಾದಂತೆ ಕಾಣುತ್ತೆ. ಹಾಗಿದ್ದರೂ ಕೂಡ ಅವರ ಎಲ್ಲ ತಮ್ಮ ಪ್ರಯತ್ನವನ್ನು ಬಿಟ್ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈಗ ಹೇಳಿದಂತೆ 15ರ ಹೊತ್ತಿಗೆ ಕಾಂಗ್ರೆಸ್ ಹೈಕಮಾಂಡ್ ಈ ಇಬ್ಬರನ್ನು ದೆಹಲಿಗೆ ಕರೆಯಬಹುದು. ದೆಹಲಿಗೆ ಕರೆದರೆ ಸಿದ್ದರಾಮಯ್ಯ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಡಿ ಕೆ ಶಿವಕುಮಾರ್ ಈ ಹಿಂದೆ ರಿವೀಲ್ ಮಾಡಿದ ಪ್ರಕಾರ 3 ಬಾರಿ ಕರೆದಾಗಲೂ ಮುಖ್ಯಮಂತ್ರಿಗಳು ಬೇರೆ ಬೇರೆ ಕಾರಣ ಹೇಳಿ ಕೈ ಕೊಟ್ಟರು, ದೆಹಲಿಗೆ ಬಂದಿಲ್ಲ ಅಂತ. 3 ಬಾರಿ ಕೈ ಕೊಟ್ಟರು, ಇನ್ನೊಂದು ಬಾರಿ ಕೈ ಕೊಡಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಈಗ ಅವರು ಮೊದಲಿಗಿಂತ ಹೆಚ್ಚು ಶಕ್ತಿಯುತರಾಗಿದ್ದಾರೆ ಈ ಫಲಿತಾಂಶದ ನಂತರ. ಸೊ ಒಂದೊಮ್ಮೆ ಕರೆದರೆ ಅಲ್ಲಿ ದಟ್ ಅಧಿಕಾರ ಹಂಚಿಕೆ ಬಗ್ಗೆ ಮಾತುಕತೆ ನಡೆಯುತ್ತಾ, ಅಥವಾ ಡಿ ಕೆ ಶಿವಕುಮಾರನ್ನು ಕನ್ವಿನ್ಸ್ ಮಾಡುವ ಯತ್ನ ನಡೆಯುತ್ತಾ, ಹಾಗೆಯೇ ಸಚಿವ ಸಂಪುಟ ಪುನಾರಚನೆ ಏನಿದೆ, ಆ ಪುನಾರಚನೆಯ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾರಾ, ಹೀಗೆ ಹಲವು ಪ್ರಶ್ನೆಗಳಿವೆ. ಈ ಬೆಳವಣಿಗೆಯನ್ನು ಕಾದು ನೋಡಬೇಕಾಗಿತ್ತು. ಇದು ಇವತ್ತಿನ ಮೆಗಾ ಫೋಕಸ್. ನಾಳೆ ಮತ್ತೆ 3 ಸುದ್ದಿಗಳೊಂದಿಗೆ ಬರ್ತೀನಿ, ವಿಶ್ಲೇಷಣೆ ಮಾಡ್ತೀನಿ, ಹಾಗೆಯೇ ಹಿಂದಿನ ಸುದ್ದಿಯನ್ನು ತಮಗೆ ತಲುಪಿಸೋ ಯತ್ನ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರೂ ಕೂಡ